ದೇವದುರ್ಗ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ನೂತನ ತಾಲೂಕು ಘಟಕವನ್ನು ಉಮಾದೇವಿ ನಾಯಕ ರಾಜ್ಯ ಸಂಚಾಲಕರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಲಿಂಗಸುಗೂರು ಅಧ್ಯಕ್ಷರ ಸಮ್ಮುಖದಲ್ಲಿ ದೇವದುರ್ಗ ತಾಲೂಕು ಅಧ್ಯಕ್ಷರನ್ನಾಗಿ ಮರಿಲಿಂಗ ಪಾಟೀಲ್ ಗೌರಂಪೇಟೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿರುವ ಬಾಬು ಗೌರಂಪೇಟೆ ಆಯ್ಕೆ ಮಾಡಲಾಯಿತು. ದೇವದುರ್ಗ ತಾಲೂಕು ಉಪಾಧ್ಯಕ್ಷರನ್ನಾಗಿ ತಿಮ್ಮನಗೌಡ ಗೌರಂಪೇಟೆ ಹಾಗೂ ಬಸವರಾಜ್ ಹಿರೇಮಠ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಮೇಶ್ ನಾಯಕ್ ಸೂಗುರಡ್ಡಿ ದೇವದುರ್ಗ ಸಂಘಟನೆಯ ಕಾರ್ಯದರ್ಶಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾಗಿ ರಮೇಶ್ ತಲವಾರ್ ದೊಡ್ಡಿ ಅವರು ಆಯ್ಕೆಯಾದರು. ಸಂಚಾಲಕರಾಗಿ ಆಂಜನೇಯ ಚಿಕ್ಕಬುದೂರು ಅವರು ಆಯ್ಕೆಯಾದರು. ತಾಲೂಕು ಖಜಾಂಚಿಯಾಗಿ ಹನುಮಂತಯ್ಯ ಕೋತದೊಡ್ಡಿ ಅವರು ಆಯ್ಕೆಯಾದರು. ಈ ವೇಳೆಯಲ್ಲಿ ಅರಕೆರಾದ ಹಂಗಾಮಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹರ್ಷಕುಮಾರ್ ಮತ್ತು ದೇವದುರ್ಗ ತಾಲೂಕು ಸಹ ಕಾರ್ಯದರ್ಶಿಗಳಾಗಿ ನಾಗರಾಜ್ ತಗ್ಗಿಹಾಳ್, ಹನುಮಂತಯ್ಯ ನಾಯ್ಕ್, ಯಲ್ಲನಗೌಡ ಕೋತದೊಡ್ಡಿ, ರವಿಚಂದ್ರಗೌಡ ಚಿಕ್ಕಬುದೂರ್ ಅವರು ಆಯ್ಕೆಯಾಗಿದ್ದಾರೆ. ತಾಲೂಕು ಸದಸ್ಯರನ್ನಾಗಿ ಆಯ್ಕೆಯಾಗಿರುವ ಸದಸ್ಯರು ಇಬ್ರಾಹಿಂ ಗೌರಂಪೇಟೆ. ಇದೇ ವೇಳೆಯಲ್ಲಿ ನಗರ ಘಟಕ ಅಧ್ಯಕ್ಷರಾಗಿ ಮಲ್ಲೇಶ್ ನಾಯ್ಕ್, ಉಪಾಧ್ಯಕ್ಷರಾಗಿ ಮಾರುತಿ ನಾಯ್ಕ್ ತಳವಾರದೊಡ್ಡಿ, ಮತ್ತೋರ್ವ ಉಪಾಧ್ಯಕ್ಷರಾಗಿ ಸುನಿಲ್ ಕುಮಾರ್ ಗೌರಂಪೇಟೆ, ಶರಣು ಹಾಗೂ ಅಜಯ್ ಜಾಧವ್ ಅವರು ಆಯ್ಕೆಯಾಗಿದ್ದಾರೆ. ಇದೇ ವೇಳೆಯಲ್ಲಿ ಕೋತದೊಡ್ಡಿ ಗ್ರಾಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರೆಡ್ಡಿ ಜಾಧವ್ ಹಾಗೂ ಚಿಕ್ಕಬುದನೂರು ಗ್ರಾಮ ಘಟಕ ಅಧ್ಯಕ್ಷರಾಗಿ ಹನುಮಂತರಾಯ್ ಗೌಡ ಹಾಗೂ ದವಲ್ ಸಾಬ್ ಆಯ್ಕೆಯಾದರು. ವರದಿಗಾರರು ಕೆ ಅಮೃತ ಪಾಟೀಲ್. ಜೈ ಕಿಸಾನ್ ರೈತ ಮಹಿಳೆಯರಿಗೆ ಏನೇ ಬರಲಿ ಒಗ್ಗಟ್ಟಿರಲಿ.